ಇಟ್ ಶುಡ್ ನಾಟ್ ಬಿ ಲಿಮಿಟೆಡ್ ಓನ್ಲಿ ಟು ದ ಬುಕ್ಕಿಶ್. ಬರೀ ಓದಿದೆ ಏನೋ ಅಧ್ಯಯನ ಮಾಡಿಕೊಂಡೆ ಗ್ರ್ಯಾಜುಯೇಟ್ ಆದ ಏನೇನೋ ಅಷ್ಟರ ಮೇಲೆ ಸೀಮಿತ ಆಗೋದು ಬೇಡ. ನೀವು ಶ್ರವಣ ಮಾಡಿದ್ದು ಅದು ನಿಜವಾಗ್ಲೂ ಭಕ್ತಿಯಲ್ಲಿ ಪರಿವರ್ತನೆ ಆಗಬೇಕು. ಶ್ರವಣಾದಿಗಳು ಇವೆಲ್ಲ ನಮಗೆ ಭಕ್ತಿಯ ಸೋಪಾನಗಳು. ಹಾಗಾಗಿ ನಿಮ್ಗೊಂದು ಸಣ್ಣ ಒಂದೆರಡು ಫಾರ್ಮುಲಾ ಕೊಡ್ತೀನಿ, ನೆನ್ಪಿಟ್ಕೊಳ್ತೀರಾ? ಸಿಂಪಲ್ ಫಾರ್ಮುಲಾ ಕೊಡ್ತೇನೆ. ಯಾಕಂದರೆ ಈ ಫಾರ್ಮುಲಾನೇ ನಿಮಗೆ ಜೀವನದಲ್ಲಿ ಅಳವಡಿಸ್ಕೊಡೋಕ್ಕೆ ಈಸಿ ಆಗ್ತದೆ. ಫಸ್ಟ್ ಫಾರ್ಮುಲಾ CWG. CWG. ವಾಟ್ ಈಸ್ ದ್ಯಾಟ್? ಕನೆಕ್ಟಿವಿಟಿ ವಿತ್ ಗಾಡ್. ಕನೆಕ್ಟಿವಿಟಿ ವಿತ್ ಗಾಡ್ ಅಂದ್ರೇನು? ನಮ್ಮ ಇಡೀ ಶ್ರೀಮದಾಚಾರ್ಯರ ಶಾಸ್ತ್ರ ಕೃಷ್ಣ ಹೇಳಿದ ಮಾತು, ಎಲ್ಲರಿಗೂ ಮಾತು ಏನು? ದೇವರ ಸ್ಮರಣೆ ಸದಾ ಆಗಬೇಕು. ಸದಾ ಇದು ಭಾಳ ದೊಡ್ಡ ಕಷ್ಟ, 24 ತಾಸು ನಮ್ಮ ಯೋಗ್ಯತೆ ಇಲ್ಲ. ಆದರೂ ಮಾಡೋ ಪ್ರತಿಯೊಂದು ಕಾರ್ಯದಲ್ಲಿ ದೇವರ ಕನೆಕ್ಷನ್ ನಮಗಾಗಬೇಕು, ದೇವರ ಸ್ಮರಣೆ ಆಗಬೇಕು. ನೀವು ಅಧ್ಯಯನ ಮಾಡ್ತಾ ಇದ್ದೀರಿ, ಮೊದಲು ನಮಸ್ಕಾರ ಮಾಡಿ, ಅಲ್ಲಿ ಪರಮಾತ್ಮ ಇದ್ದಾನೆ ಅಂದರೆ ಇದು ಕನೆಕ್ಟಿವಿಟಿ. ಆ ಬುಕ್ನಲ್ಲಿ, ಆ ಪುಸ್ತಕದಲ್ಲಿ, ಈ ಗ್ರಂಥಾದಿಗಳಲ್ಲಿ, ಭಾಗವತದಲ್ಲಿಂದು ಪರಮಾತ್ಮ ಕುಣಿತಾ ಇದ್ದಾನೆ ದಶಮಸ್ಕಂದಲ್ಲಿ. ನೋಡೋರಿಗೆ ಕಾಣ್ತದೆ, ಜ್ಞಾನಿಗಳಿಗೆ ಕಾಣ್ತದೆ, ಸುಜೀವರಿಗೆ ಕಾಣ್ತದೆ. ಹಾಗಾಗಿ ಆ ಪುಸ್ತಕ ಅಂದರೆ ಪುಸ್ತಕದಲ್ಲಿ ಇಟ್ ಸಮಥಿಂಗ್ ಲೈಕ್ ಬೈಂಡೆಡ್ ಆನ್ ಪೇಪರ್, ಪೇಜಸ್ ಬೈಂಡ್ ಮಾಡಿ ಒಂದೇನೋ ಹೊಸಿದ್ದಾರೆ, ಒಂದೇನೋ ಕೊಟ್ಟಿದ್ದಾರೆ ಅಂತೆಲ್ಲ. ಇಟ್ಸ್ ಪರಮಾತ್ಮನ ವಾಂಗ್ಮಯ ಮೂರ್ತಿ. ನೀವೆಲ್ಲ ಕೇಳಿರ್ಬೋದು ಆಚಾರ ಕಡೆ, ಅನ್ನೋದು ವಾಂಗ್ಮಯ ಮೂರ್ತಿ. ಹಾಗಾಗಿ ಆ ಪುಸ್ತಕದಲ್ಲಿ ಭಗವಂತನ ಸನ್ನಿಧಾನ ಇದೆ. ಕಾಣ್ತಾ ಇರೋ ನಾಯಿ